ಹೇಳೋ, ನನ್ನ ಯಾಕೋ ಕರೆಸ್ದೆ ಇಲ್ಲಿ? ಏನು ಸಮಸ್ಯೆ ಆಯಿತು ನಿನಗೆ? ಅರ್ಜೆಂಟಾಗಿ ಬಾ ಅರ್ಜೆಂಟಾಗಿ ಬಾ ಅರ್ಜೆಂಟಾಗಿ ಬಾ ಅಂತ ಕರೆಸ್ತಲ್ಲ. ಅಂಥ ಸಮಸ್ಯೆ ಏನಾಯಿತು ನಿನಗೆ? ಈಗ ಏನು ತಲೆ ಮೇಲೆ ತಲೆ ಹೋಗೋಂಥ ವಿಚಾರ ಆಗ್ಬಿಟ್ಟೈತೆ ನಿನಗೆ? ತಲೆ ಮೇಲೆ ತಲೆ ಹೋಗೋ ವಿಚಾರ ಅಂತದ? ನನ್ನ ಜೀವನನೇ ಹಾಳಾಗಿ ಹೋಗ್ಬಿಟ್ಟೈತೆ ಕಡ್ಲ. ನನ್ನ ಜೀವನನೇ ಹಾಳಾಗಿ ಹೋಗ್ಬಿಟ್ಟೈತೆ. ಮತ್ತೆ ಮೊದಲಿನ ಥರ ಆಯ್ತಿನೋ ಇಲ್ವೋ ಅಂತೇಳ್ಬಿಟ್ಟು ತಲೆ ಎಲ್ಲ ಕೆಟ್ಟು ಕೆರೆಡ್ಬಿಟ್ಟೈತೆ ಕಣ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಂಗೆ ಗೊತ್ತಾ? ಒಬ್ಳು ಬರ್ತಾಳೆ, ಅವಳನ್ನು ಮದುವೆ ಮಾಡ್ಕೊತೀನಿ ಅಂತ ಬಂದ್ಬಿಟ್ಟು ರೋಜಾ ಅಂತ ಹೇಳ್ಬಿಟ್ಟು ಅವಳು ನೋಡಿದ್ರೆ ಆಸ್ತಿ ಎಲ್ಲನೂ ನಾನು ಅವಳಿಗೆ ಬರ್ಕೊಟ್ಟಿದ್ದೀನಿ. ಇವಳು ಬರ್ತಾಳೆ ಶಾರದಾ ಅಂತೇಳ್ಬಿಟ್ಟು ನಿನ್ನ ಆಸ್ತಿನ ಆಗಲೇ ತಿಂಗಳು ಮುಂಚೆನೇ ನಾನು ಬರ್ಸ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಇವರಿಬ್ಬರ ಹೆಸ್ರನಾಗ ಅದು ಯಾರ ಹೆಸ್ರನಾಗ ಆಸ್ತಿ ಆಯಿತೋ ಏನೋ ನನಗಂತೂ ಗೊತ್ತಿಲ್ಲ. ಅಂತೂ ನನ್ನ ಆಸ್ತಿ ಎಲ್ಲನೂ ತಿರುಪ್ತಿ ಆಗ್ಬಿಟ್ಟು ಚೊಂಬು ಸಿಕ್ಬಿಟ್ಟೈತೆ ಕಣ್ಲ ನನ್ನ ಕೈಗೆ. ಏನೂ ಇಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತೈತೆ. ಆದರೆ ಸಾಯಕ್ಕೆ ಮನಸ್ಸಿಲ್ಲ. ಇಷ್ಟೆಲ್ಲ ಸಂಪಾದನೆ ಮಾಡಿ ಕಂಡವ್ರಿಗೆ ಯಾವಳಿಗೋ ಇಕ್ಬಿಟ್ಟು ನಾನೇ ಯಾಕಲ ಸಾಯ್ಲಿ? ಅದಕ್ಕೇನೆ ಏನಾರ ಒಂದು ಪ್ಲಾನ್ ಮಾಡ್ಬಿಡ್ಲ, ಏನಾರ ಒಂದು ಚಿಕ್ಕ ಪ್ಲಾನ್ ಹೇಳ್ಬಿಡ್ಲ. ಆಸ್ತಿ ಎಲ್ಲ ನಂಗೆ ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ. ನೀನು ಸಿಟಿನಾಗಿದೆಯಾ? ಭಾಳ ಬುದ್ಧಿವಂತ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ತಲೆನಾಗ ಏನಾದರೂ ಇರ್ತೈತೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಹೆಂಗಾನ ಮಾಡ್ಬಿಟ್ಟು ನನ್ನ ಆಸ್ತಿ ನನಗೆ ವಾಪಸ್ ಬರೋ ಥರ ಏನಾರ ಒಂದು ಪ್ಲಾನ್ ಮಾಡ್ಕೊಡ್ಲಾ? ಈಗ ನೀನು ಆಸ್ತಿನ ಯಾರಿಗೆ ಬರ್ಕೊಟ್ಟೆ? ನಾನು ಆಸ್ತಿನ ರೋಜಂಗೆ ಬರ್ಕೊಟ್ಟೆ. ಆದರೆ ಶಾರದಾ ನಿಂಗೆ ಏನಂತ ಹೇಳಿದ್ಲು? 2 ತಿಂಗಳು ಮುಂಚೆನೇ ನೀನು ಆಸ್ತಿ ಎಲ್ಲ ನಾನು ಬರ್ಸ್ಕೊಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ಅಂದರೆ ನಿನಗೆ ಗೊತ್ತಾಗ್ದಂಗೆ ಬರ್ಸ್ಕೊಬಿಟ್ಟವಳೆ. ನನಗೆ ಗೊತ್ತಾಗ್ದಂಗೆ ಬರ್ಸ್ಕೊಬಿಟ್ಟವಳೆ. ಆದರೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೋಜಂಗೆ ನನ್ನ ಆಸ್ತಿ ಎಲ್ಲನೂ ಬರ್ಕೊಟ್ಬಿಟ್ಟೆ. ಆದರೆ ಆ ಮನೆಯಾಳಿ ನನಗೇನೇ ಮೋಸ ಮಾಡಿಬಿಟ್ಟು ಇವಾಗ ನೀನು ಯಾವನ್ನೆಲ್ಲ ಕೇಳೋಕ್ಕೆ ಮನೆ ಬಿಟ್ಬಿಟ್ಟು ತೊಲಗ್ಲ ಲೋಪರ್ ಅಂತ ಹೇಳ್ಬಿಟ್ಟು ನನ್ನೇನೇ ಗಿರ್ಗಿಟ್ಲಿ ಆಡಿಸ್ತಾವಳೆ ಕಣ್ಲ. ನನ್ನೇನೇ ಗಿರ್ಗಿಟ್ಲಿ. ನನಗೊತ್ತು ಪೈಸಾ ಬೆಲೆ ಕೊಡ್ತಿಲ್ಲ ಕಣ್ಲ. ಅದಕ್ಕೆ ಏನಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿ ಸಾಕಾಗ್ಬಿಟ್ಟೈತೆ ಕಣ. ನನಗೂ ಯೋಚನೆ ಮಾಡಿ ಅದಕ್ಕೆ ನಿಂಗೆ ಫೋನ್ ಹಾಕಿದ್ದು. ಆಸ್ಪತ್ರೆಯಿಂದ ನೇರಕ್ಕೆ ನಿನಗೇನೆ ಫೋನ್ ಹಾಕ್ಬಿಟ್ಟು ಈಗ ನೋಡು ಇಲ್ಲಿ ಕಾಯ್ಕೊಂಡು ನಿಂತೀವಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಏನಾರ ಒಂದು ಪ್ಲಾನ್ ಹೇಳ. ಅಂದರೆ ನೀನು ಆಸ್ತಿ ರೋಜಂಗೆ ಬರ್ಕೊಡೋಕ್ಕಿಂತ ಮುಂಚೆನೂ ಆಸ್ತಿ ಎಲ್ಲನೂ ಶಾರದಾ ನೋಡಿ ಬರ್ಸ್ಕೊಬಿಟ್ಟವಳೆ ಅಂತ ಆಯಿತು ನಿನಗೆ ಗೊತ್ತಾಗ್ದಿದ್ದಂಗೆ. ಹಂಗಾರೆ ಈಗ ನಿನ್ನ ಆಸ್ತಿ ಎಲ್ಲನೂ ಆ ಶಾರದೆ ಹೆಸರಿನಾಗಿರ್ತದೆ. ಹೌದಾ? ಇದ್ರೂ ಇರ್ಬೋದೇನೋ. ನಾನು ಇವಳಿಗೆ ಬರ್ಕೊಟ್ಟು 1 ತಿಂಗಳಾಯಿತು. ಅವಳು 2 ತಿಂಗಳು ಮುಂಚೆನೇ ಅಂತಾಗ ಬರ್ಸ್ಕೊಂಡವಳು ಅಂತ ಆಸ್ತಿನ. ಅಂದರೆ ಎಲ್ಲನೂ ಶಾರದನ ಹೆಸರಿನಾಗೆ ಇರ್ತದೆ ಕಣ್ಲ. ಶಾರದನ ಹೆಸರಿನಾಗೆ ಎಲ್ಲ ಆಸ್ತಿನೂ ಇರಬೇಕಾದ್ರೆ ನೋಡು ರೋಜನಿನ್ನ ಮನೆಯಿಂದ ಈಚೆ ಕಡೆ ಕಕ್ಕೋದು ಹಂಗೆ ಹಿಂಗೆ ಮಾಡ್ತಾವಳೆ. ಆದರೆ ನಾನು ನಿನಗೊಂದು ಪ್ಲಾನ್ ಹೇಳ್ತೀನಿ. ಆ ಪ್ಲಾನ್ ಪ್ರಕಾರನೇ ನೀಟಾಗಿ ಹೋಗ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಹೆಂಗಾದ್ರೂ ಇದು ಮಾಡಿಬಿಟ್ಟು ಆ ಶಾರದಂಗೆ ಸ್ವಲ್ಪ ತಲೆ ಕೆಡಿಸ್ಬೇಕು ನೀನು. ನಿಂದು ಇಷ್ಟೇ ಆಸ್ತಿ ಅನ್ಕೋಬೇಡ. ಇನ್ನೂ ಬೆಂಗಳೂರಾಗೈತೆ ಅಲ್ಲೈತೆ ಇಲ್ಲೈತೆ ಅಂತ ಏನಾರ ಒಂದು ನಾಟಕ ಶುರು ಮಾಡ್ಕೊಬಿಟ್ಟು ನೀನು ಹೆಂಗನ ಮಾಡ್ಬಿಟ್ಟು ಆ ಶಾರದನ ಆಸ್ತಿ ನಿನ್ನ ಹೆಸ್ರಿಗೆ ಬರಂಗೆ ಮಾಡ್ಕ. ಸರಿನಾ? ಈಗ ರೋಜನ ಹೆಸರಿನಾಗ ಏನಾರ ಆಸ್ತಿ ಇದ್ದರೆ ಸ್ವಲ್ಪ ತಲೆನೋವಾಗೋದು. ಆದರೆ ಈಗ ಶಾರದನ ಹೆಸರಿನಾಗಲ್ವ ಇರೋದು. ನೀನೇ ಯಾವಾಗೂ ಹೇಳ್ತಿದ್ದಲ್ಲ ಅವಳೊಂಥರ ದರ್ಶಿಕಮಣಿ ಅಂತ ಹೇಳ್ಬಿಟ್ಟು ಆ ದರ್ಶಿಕಮಣಿನೇ ಉಪಯೋಗಿಸ್ಕೊಂಡು ನೀನು ಆಸ್ತಿ ಎಲ್ಲ ಪಡ್ಕೋಬೇಕು. ಹಂಗೇನೆ ಅವಳನ್ನೇ ಉಪಯೋಗಿಸ್ಕೊಂಡು ಈ ರೋಜಾ ಅನ್ನೋಳನ್ನ ಮನೆಯಿಂದ ಓಡಿಸ್ಬೇಕು. ಹೆಂಗಾದ್ರೂ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವಳ ಸಹಾಯನ ನೀನು ತಗ. ಸುಮ್ಮನೆ ಶಾರದನ ಸಹಾಯ ತಗ. ಅಷ್ಟು ಬಿಟ್ರೆ ನಿಂಗೆ ಬೇರೆ ಏನೂ ದಾರಿ ಇಲ್ಲ. ಸರಿ ಶಾರದಾ ನಿನ್ನೆ ಹೆಸರಿನಾಗೆ ಆಸ್ತಿ ಎಲ್ಲ ಇರಲಿ. ಆದರೆ ಈ ರೋಜನ ಮನೆ ಬಿಟ್ಬಿಟ್ಟು ಓಡಿಸ್ಬೇಕು ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಬಿಟ್ಟು ಹೋಗು. ಎಲ್ಲ ಸರಿ ಹೋಗ್ತದೆ ನೋಡ್ಲಾ. ಅಂದ ಚಂದ ಈ ಹುಡುಗಿಯರಿಂದ ಓದಲ್ಲ ಹಾಳಾಗೋದರೆ ಕಡ್ಲ. ನಿಂಗೆ ಅವತ್ತಿಂದ ಹೇಳ್ತಾ ಇದ್ದೀನಿ ಹುಡುಗಿಯರಿಂದ ಹೋಗ್ಬೇಡ ಅಂತ ಹೇಳಿದ್ರೆ ಆದರೂ ಹೋಗಿ ಹಿಂಗೆ ಹಾಳು ಮಾಡ್ಕೊತಾ ಇದೀಯ ಆಸ್ತಿ ಎಲ್ಲ. ನೋಡು ಈಗ ನಾನು ಹೇಳ್ತಿರೋದೇ ಸರಿಯಾಗೈತೆ. ಸುಮ್ಮನೆ ಆ ರೋಜನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಶಾರದನ ಹತ್ರ ಇರೋ ಆಸ್ತಿನ ಸಲೀಸಾಗಿ ನಿನ್ನ ಹೆಸ್ರಿಗೆ ಬರ್ಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ಲಾ? ಹಂಗಾದ್ರೆ ನಾನು ಇವಾಗ ಶಾರದನ ಸಹಾಯ ತಗೊಂಡ್ಲೇಬೇಕು. ಶಾರದನ ಹೆಂಗೋ ನೈಸ್ ಮಾಡ್ಬಿಡ್ತೀನಿ ಬಿಡು. ಹಿಂಗೋ ಮಾಡ್ಬಿಟ್ಟು ನೈಸ್ ಮಾಡಿಬಿಟ್ಟು ಅವಳಿಗೆಲ್ಲ ಎತ್ಕೊಡ್ತೀನಿ ನಾನು. ಅವಾಗ ರೋಜನ ಮನೆಯಿಂದ ಈಚೆ ಕಡೆಗೆ ಹಾಕ್ತಾಳೆ. ಶಾರದಿನ ಸಾಯಿಸಾದ್ರೂ ಪರವಾಗಿಲ್ಲ, ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊತೀನಿ. ಆ ಶಾರದಿಗೆ ಹಿಂದಿಲ್ಲ ಮುಂದಿಲ್ಲ ಗಂಡ ಅಂತ ಒಬ್ಬವನಿ. ಅವನೊಬ್ಬ ಬಿಡು ವೇಸ್ಟ್ ಮಾಡಿದ್ದಂಗೆ ಗಂಡ. ಅವನಿದ್ರು ಒಂದೇ ಇಲ್ದಿದ್ರು ಒಂದೇ. ಅವ್ನು ಬಿಟ್ಬಿಡು ಅವ್ನಿಗೊಂಚೂರು ದುಡ್ಡು ಕೊಟ್ಟರೆ ಸುಮ್ಮನಾಗ್ಬಿಡ್ತಾನೆ. ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ನಾನು ಸೆಟ್ ಆಗ್ಬಿಡ್ತೀನಿ. ಥ್ಯಾಂಕ್ಸ್ ಕಣ್ಲ, ಒಳ್ಳೆ ಐಡಿಯಾನೇ ಕೊಟ್ಬಿಟ್ಟೆ. ಅಂದರೆ ಇವಾಗ ಆಸ್ತಿ ಎಲ್ಲ ಶಾರದನ ಹೆಸರಿನಾಗೈತಿ ಅಂತಲೇ ತಾನೇ ಅರ್ಥ? ಕಣ್ಲ, ಮೊದಲು ಅವಳೇ ಬರ್ಸ್ಕೊಂಡವಳೆ ಅಂತಂದರೆ ಎಲ್ಲ ಆಸ್ತಿನೂ ಅವಳ ಹತ್ರನೇ ಇರ್ತದೆ ಅಂತಲೇ ಅರ್ಥ ಕಣ್ಲ. ಸುಮ್ಮನೆ ರೋಜಂಗೆ ನೀನು ಬರ್ಕೊಟ್ಟಿದ್ಯಾ? ಸುಮ್ಮನೆ ಇವಾಗ ಅದೆಲ್ಲ ಬಿಟ್ಬಿಡು. ಸುಮ್ಮನೆ ಈಗ ಸೀದಾ ಶಾರದನ ಮನೆ ಹತ್ರ ಹೋಗ್ಬಿಟ್ಟು ನೀನು ಸಹಾಯನ ಕೇಳು. ಶಾರದಾ ಏನೋ ಒಂದು ಸಹಾಯ ಮಾಡ್ತಾಳೆ. ಅವಳ ಹತ್ರ ಹೆಂಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು. ನನಗೆ ಚೆನ್ನಾಗೇನೆ ಗೊತ್ತು. ಹೋಗಿ ಈಗ ನಾನು ಶುರು ಮಾಡ್ಕೊತೀನಿ. ನೋಡ್ತಾ ಇರೋ ನಾಟಕನ ಹೆಂಗೆ ನಾಟಕ ಮಾಡ್ತೀನಿ ಶಾರದನ ಹತ್ರ ಅಂದರೆ ಹಂಗೆ ಕರಗೆ ಬಿದ್ದೋಗ್ಬಿಡ್ಬೇಕು. ಇನ್ನೂ ಐತೆ ಆಸ್ತಿ ಹಂಗೆ ಹಿಂಗೆ ಅಂತ ಡೌ ಮಾಡ್ತೀನಿ. ನೋಡೋಣ ಪ್ಯಾಕ್ಟ್ರಿ ಕಣ್ಲ, ಕೈಯಾಗಿರೋ ದುಡ್ಡೆಲ್ಲ ಹಾಕಿ ಸಾಲ ಪಾಲ ಮಾಡ್ಬಿಟ್ಟು ಪ್ಯಾಕ್ಟ್ರಿಗೆ ದುಡ್ಡು ಹಾಕಿದ್ದೀನಿ ಕಣ್ಲ. ಆ ಪ್ಯಾಕ್ಟ್ರಿಗೆ ಆಗಲೇ ಏನೇ ರೋಜಾ ಪ್ಯಾಕ್ಟ್ರಿ ಅಂತ ಹೆಸರು ಇಕ್ಕಬಿಟ್ರೆ ಮನೆಯಾಳಿ ಒಟ್ಟರು ಯಾಕಿಲ್ವೆಲ್ಲ ನೀನೇ ಹೇಳು. ಮನೆಯಾಳಿ ಹಂಗೆ ಕಡೋಳ ಹೆಸ್ರನ್ನ ನಾನಂತೂ ಬಿಡಾಕಿಲ್ಲ. ಇರು ಮಾಡ್ತೀನಿ ಸರಿಯಾಗಿ. ಶಾರದಿ ಕೊಯ್ತೀನಿ ಇವಾಗ. ನೀನು ಬಂದಿದ್ದು ನಂಗೆ ತುಂಬಾ ಸಹಾಯ ಆಯಿತು ಕಣ್ಲ. ನೀನು ಇಲ್ಲ ಅಂದಿರ ನನ್ನ ತಲೆಗೇನು ಓಡ್ತಾನೆ ಇರಲಿಲ್ಲ ಬಿಡು. ಈ ರೋಜನ ಮನೆಯಿಂದ ಮೊದಲೀಚೆ ಕಡೆಗೆ ಹಾಕ್ತೀನಿ. ಮತ್ತು ಶಾರದನ ಹತ್ರ ಹೋಗ್ಬಿಟ್ಟು ಎಲ್ಲನೂ ಮಾತಾಡ್ತೀನಿ. ಈಗ ತಕ್ಷಣಕ್ಕೆ ಎಲ್ಲ ಮಾತಾಡ್ತೀನಿ. ಸರಿ ಕಣ್ಲ, ಸರ್ ನಾವು ಹೋಗಿ ಮಾತಾಡಿ ಎಲ್ಲನೂ ಬೇಗ ಎಲ್ಲನೂ ಕ್ಲಿಯರ್ ಮಾಡ್ಕ ನಿನ್ನ ಪ್ರಾಬ್ಲಮ್ ಎಲ್ಲನೂ. ಸರಿನಾ? ಸರಿ ಕಣ್ಲ, ಏನಾದರೂ ಸಹಾಯ ಬೇಕಾದರೆ ಫೋನ್ ಮಾಡು. ಫೋನ್ ಹಾಕ್ತೀನಿ. ಸರಿ ಹಂಗಾರೆ ನಾನು ಆಸ್ತಿ ಎಲ್ಲ ಶಾರದನ ಹೆಸರಿನಾಗೆ ಇರ್ತದೆ ತಾನೇ? ಕಣ್ಲ, ಎಲ್ಲ ಶಾರದನ ಹೆಸರಿನಾಗೆ ಇರ್ತದೆ. ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗಿ ಮೊದಲು. ಸರಿ ಕಣ್ಲ, ಆಯಿತು.
ಅಪ್ಪ ಸದ್ಯ ರೋಜಾ ನಿನ್ನ ಕತೆ ಗೋವಿಂದ ಗೋವಿಂದ. ಶಾರದಿನ ಹಿಡ್ಕೊಂಡು ನಿನ್ನ ಆಟ ಆಡಿಸ್ತೀನಿ, ನೋಡ್ತಾ ಇರು. ಶಾರದಿ ಆಸ್ತಿ ಅದೆಲ್ಲನೂ ನೀನು ಅದು ಹೆಂಗೆ ನನಗೆ ಮೋಸ ಮಾಡಿದೆ. ಹಾಂ ಸರಿಯಾಗಿ ಮಾಡ್ತೀನಿ, ನೋಡ್ತಿರು. ಸರಿ ಕಡ್ಲ, ಆಯಿತು ಬರ್ತೀನಿ. ಆಯಿತು ಕಡ್ಲ. ಹೆಂಗೋ ಮುರುವಾದೆ ಹೆಂಡ್ತಿ ಇದ್ಲು, ಹೆಂಡ್ತಿ ಜೊತೆ ಬಿಟ್ಬಿಟ್ಟು ಕಂಡರು ಹೆಣ್ಗುಸ್ರಿಂದ ಅಲ್ಲಿಯಕ್ಕೆ ಹೋದ್ರೆ ಹಿಂಗೇನೇ ಆಗೋದು ಬಾಳು. ಇವನು ಬಾಳಿಗೆಷ್ಟು ಮುಚ್ಕೊಂಡು ಸುಮ್ಮನಿದ್ದಿದ್ರೆ ಆಯ್ತಿರ್ಲಿಲ್ವಾ? ಹೆಂಗನುವೆ ಅದು ಬಿಟ್ಬಿಟ್ಟು ದೊಡ್ಡದಾಗೆ ಹುಡುಗಿ 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 ಅಂತ ಹಿಂದೆ ಹೋಗ್ಬಿಟ್ಟು ರೋಜನ ಹೆಸರಿಗೆ ಆಸ್ತಿ ಬರ್ಕೊಟ್ನಂತೆ. ರೋಜನ ಹೆಸರಿಗೇನೋ ಆಸ್ತಿ ಬರ್ಕೊಟ್ಟ. ಮತ್ತು ಶಾರದಾ ಹೆಂಗೆ ಬರ್ಸ್ಕೊಂಡ್ಲು ಎಲ್ಲನೂ? ಇವನೊಬ್ಬ ದೊಡ್ಡ ಲೋಫರು. ಅಯ್ಯೋ ಬಿಡತ್ತ. ಸದ್ಯ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಫೋನು ಎತ್ಬಾರ್ದು ಇವ್ನು ಫೋನ್ನ. ಆಮೇಲೆ ನನ್ನ ತಲೆ ಮೇಲೆ ಬಂದ್ಬಿಡ್ತದೆ ಎಲ್ಲನೂ. ಕೊಲೆ ಮಾಡ್ತಾನಂತ ಕೊಲೆ. ಓ ಸಾಕತ್ತಮ್ಮರೇ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಬಂದ್ಬಿಟ್ರಿ. ದಿನ ಆಗಿತ್ತು ನಮ್ಮ ಮನೆಗೆ ಬಂದ್ಬಿಟ್ಟು ಬಂದೇ ಇರಲಿಲ್ಲ, ಕೊನೆಗೂ ಬಂದ್ಬಿಟ್ರಲ್ಲ. ಬನ್ನಿ ಬನ್ನಿ ಕುಂತ್ಕ ಬನ್ನಿ. ಏನು ಸಮಾಚಾರ ಇಷ್ಟು ಹುಡುಕಬಿಟ್ಟು ಬಂದ್ಬಿಟ್ಟಿದ್ದೀರಾ? ಹೆಂಗೋ ಆಸ್ತಿ ಪಾಸ್ತಿ ಎಲ್ಲ ನಿಮ್ಗೆ ಏನೇ ಸಿಕ್ತು? ಹೆಂಗೋ ತಾಯಿ ನಿಮ್ದು ನಿಮ್ಮ ಸಂಸಾರ ಎಲ್ಲ ಸಂದಕೈತಾ? ಈಗ ನಾ ಗೌಡ್ರು ಗೊತ್ತಾಯ್ತೇನು? ನೀವೇನೇನಿ ಅವ್ರ ಹೆಂಡತಿ ಅಂತ ಹೇಳ್ಬಿಟ್ಟು ಅಯ್ಯೋ ನೀವು ಎಷ್ಟು ದಿನ ಆಯ್ತು ನೋಡಿ, ನಾವಂತೂ ಮಂತಕ್ಕೆ ಬರೋಕೆ ಆಗಲಿಲ್ಲ. ನೀವನ್ನ ಗೊತ್ತಿರ ಅಂತ ಕಾಯ್ತಿದ್ವಿ ನಾವು. ಅಯ್ಯೋ ಇನ್ನೂ ಏನು ಹೇಳಿಲ್ಲ ನನ್ನ ಗಂಡಂಗೆ ಹೇಳಬೇಕು ಅಂತ ತುಂಬಾ ಆಸೆಗಿದ್ದೀನಿ. ನಾನೇ ನಿಮ್ಮ ಹೆಂಡ್ತೀರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದುರಂಕಾರ ಮಾಡ್ತಾ ಇದ್ದ. ಅದಕ್ಕೇನೆ ನಾನೇನು ಅನ್ಕೊಂಡಿದ್ದೀನಿ ಅಂತಂದರೆ, ಹೆಂಡ್ತಿ ಬೆಲೆ ಇವಾಗಾದ್ರೂ ಸ್ವಲ್ಪ ಅರ್ಥ ಆಗಲಿ. ನಾನೇ ಹೆಂಡ್ತಿ ಅಂದ್ಬಿಟ್ರೆ ಚೆನ್ನಾಗಿರಲ್ಲ. ಅವ್ನಿಗೇನೆ ಹೆಂಡ್ತಿ ಏನು ಅಂತ ಗೊತ್ತಾಗ್ಬಿಟ್ಟು, ಹೆಂಡ್ತಿ ಬೆಲೆ ಗೊತ್ತಾಗ್ಬಿಟ್ಟು ಅವನೇ ಬರಬೇಕು, ಆ ಥರ ಆಗಬೇಕು ಅಂತ ನಾನು ತುಂಬಾ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ಯಾವತ್ತೋ ಹೇಳ್ಬಿಡ್ತಿದ್ದೆ ನಾನೇ ನಿನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು. ಪಾಪ ನನ್ನ ಗಂಡ ಒದ್ದಾಡೋದನ್ನ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಗಂಡಂಗೆ ಆಸ್ಪತ್ರೆಗೆ ಬೇರೆ ಹೋಗಿದ್ರು, ಹುಷಾರಿರಲಿಲ್ಲ. ಆದ್ರೂ ನಾನೇ ದೂರ ನಿಂತ್ಕೊಂಡು ನೋಡ್ಕೊತಾ ಇದ್ದೀನಿ ನನ್ನ ಗಂಡನ ಪ್ರೀತಿಯಿಂದ. ನನ್ನ ಗಂಡ ಹಾಸ್ಪಿಟ್ಲಾಗಿದ್ದಾಗ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ತುಂಬಾ ಚೆನ್ನಾಗಿ ನೋಡ್ಕೊಂಬಿಟ್ಟೆ ನಾನಂತೂ. ಅವರೆಲ್ಲ ಇವಾಗ ಹುಷಾರಾಗವ್ರಂತೆ. ನಾನು ಸ್ವಲ್ಪ ನಂದೇ ಆಸ್ತಿ ಅಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗವ್ರೆ. ಸ್ವಲ್ಪ ದಿನ ಹೊರಗಡೆ ಓಡಾಡ್ಕೊಂಡಿರಲಿ, ಸ್ವಲ್ಪ ದಿನ ಅವ್ರಿಗೂ ಗೊತ್ತಾಗಲಿ ಅಲ್ವಾ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಹೆಂಡ್ತಿ ಅಂತ ಹೇಳ್ಬಿಟ್ಟು ಬಂದೇ ಬರ್ತಾರೆ ಹೆಂಡ್ತಿ ಹತ್ರ. ಅದೆಲ್ಲ ಸುಮ್ಮನೆನಾ? ನಿಮ್ಮಂತ ಎಂಡ್ರನ್ ಪಡೆಯೋಕ್ಕೆ ಸಾವುಕಾರರು ಪುಣ್ಯ ಮಾಡಿರ್ಬೇಕು. ಬನ್ನಿ ನಿಮ್ಮಂತ ಎಂಡ್ರನ್ ಪಡೆಯೋಕ್ಕೆ. ಅಬ್ಬಬ್ಬಬ್ಬ ಎಷ್ಟು ಪಿರುತಿ ಮಾಡ್ತೀರಾ ಗಂಡನ. ಆಸ್ಪತ್ರೆಗಿದ್ರು ದೂರದಾಗ ನಿಂತ್ಕೊಂಡು ನೀವು ಗಂಡನ ನೋಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಸಬಾಸಿ ಒಳ್ಳೇಬೇಕು ಬಿಡಿ. ಈಗಿನ ಕಾಲದ ಹೆಂಗಸ್ರು ಯಾರು ನಿಮ್ಮಂಗೆ ಇದು ಮಾಡ್ತಾರೆ? ನಿಮ್ಗೆ ಅಷ್ಟು ಮೋಸ ಮಾಡ್ತಾ ಇದ್ರು ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಹೇಳಿದ್ರೆ ಅಷ್ಟಿದ್ರಾಗಿದ್ದೀರಾ. ಸರಿ ಕುಂತ್ಕೊಳ್ಳಿ, ಕಾಪಿನ ತಗೊಬಿಟ್ಟು ಬರ್ತೀನಿ. ಒಬ್ರೊಬ್ಬಗೆ ಮನೆಗೆ ಬಂದ್ಬಿಟ್ಟಿದ್ದೀರಾ ನೀವಂತೂ. ಹಾಂ ಕುಂತ್ಕೊಳ್ಳಿ. ಏ ಪರವಾಗಿಲ್ಲ. ಅಯ್ಯೋ ನನಗೂ ಹೊಸಿ ಕ್ಯಾಮೆ ಶಾಣಿ ಐತೆ, ಕ್ಯಾಮೆ ನನಗೂ. ಅದಕ್ಕೆ ನಾನು ಹೋಗ್ಬೇಕು ಮಂತಾಗೆ. ನನ್ನ ಗಂಡಂಗೆ ನನ್ನ ಬೆಲೆ ಅರ್ಥ ಆಗಬೇಕು ಆದಷ್ಟು ಬೇಗನೆ. ಹೆಂಡ್ತಿ ಏನು ಅಂತೇಳ್ಬಿಟ್ಟು ನಮ್ಮಮ್ಮವ್ರ ಮನೆ ಹತ್ರ ನಾನು ನೋಡಿಕೊಂಡು ಹೋಗ್ಬೇಕು ನನ್ನ ಗಂಡ. ಅದೇನೇ ನನಗೆ ಭಾಳ ಆಸೆ ಅಂತ ಹೇಳಿದ್ರೆ. ಖಂಡಿತ ನಿಮ್ಮಂಥ ಒಳ್ಳೆಯರಿಗೆಲ್ಲ ಒಳ್ಳೇದೇ ಆಯ್ತದೆ. ಸಾವುಕಾರಿಗೆ ಇಷ್ಟದಾಗಲೇ ಏನೇ ಬುದ್ಧಿ ಬಂದ್ಬಿಟ್ಟಿರ್ತದೆ. ಬುದ್ಧಿ ಬಂದ್ಬಿಟ್ಟು ಆಗಲೇ ಏನೇ ತೆಪ್ಪಾಯಿತು ಅಂತ ಬೇಕಾದ್ರೆ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಆಗಲೇ ನಿಮ್ಮ ಮನೆ ಹತ್ರಕ್ಕೆ ಏನೇ ಹೋಯ್ತಾ ಇರ್ತಾರೆ ನೋಡಿ. ತವ್ರ ಮಂತಕ್ಕೆ ಹೋಗ್ಬಿಟ್ಟು ನಾನು ಹೆಂಡ್ತಿನ ಕಳಿಸ್ರಿ ಅಂತ ಕೇಳ್ತಾರೆ. ಆವಾಗ ಸ್ವಲ್ಪ ನೀವು ನಿಮ್ಮ ಗಂಡ ಇಬ್ರು ಸುಖವಾಗಿ ಆರಾಮಾಗಿರ್ರಿ. ಎಂತ ಈ ಶಾರದಾ ಪಾರ್ದ ಅಂತಾರನ್ನೆಲ್ಲ ಹತ್ರಕ್ಕೆ ಸೇರ್ಸಕ್ಕೆ ಹೋಗ್ಬಿಡಿ. ಅವಳು ಬಿಟ್ಬಿಡಿ ಮನೆಯಾಳಿ. ಪಾಪ ಆ ಮಮತಿ ಏನಾಗೋಳ ಅದಂತೂ ಗೊತ್ತೇ ಆಗಲಿಲ್ಲ ನನಗೆ. ನೋಡ್বে ಮಮತಿ ಮಂತಕ್ಕೆ ಹೋಗ್ಲಿಲ್ಲ, ಯಾರನ್ನೂ ವಿಚಾರಿಸ್ಲಿಲ್ಲ ನೋಡಿ. ನನ್ನ ಆದ್ನಿ ಮಂತಕ್ಕೂ ಹೋಗ್ಲಿಲ್ಲ. ಅದಕ್ಕೆ ಹೋಗನಿ ಅಕ್ಕಪಕ್ಕನ ವಿಚಾರಿಸ್ಕೊಂಡು ಬರೋನಿ. ಅದೇನು ನನಗೆ ಯಾರನ್ನ ಗೊತ್ತಿರೋರಾಗ್ಬಿಟ್ರೆ ನನಗೆ ತಡ್ಕೊಳಕ್ಕೆ ಹಾಕಿಲ್ಲ. ಯಾರ್ಯಾರಿಗೆ ಏನಾಗೈತೆ ಏನು ಸಂದಕವ್ರ ಬಿಟ್ಟವ್ರ ಅಂತ ಹೇಳ್ಬಿಟ್ಟು ಏನು ನೋಡೋದೇ ನಂಗೆ ಒಂಥರ ಆಯ್ತದೆ. ಅವ್ರ ಕಷ್ಟದಗವ್ರ ಹೆಂಗವ್ರು ಚೆನ್ನಾಗವ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ಕೊಂಬರೋಣಿ ಅಂತ ಹೊಂಟಿದ್ದೆ. ಅಷ್ಟಾಗಿ ನೀವು ಬಂದ್ಬಿಟ್ರಿ ನೋಡಿ. ಅಲ್ಲ ಕಾಪಿನ ಕುಡ್ಕೊಂಡು ಹೋಗ್ರಿ ಅಂದರೆ ಬೇಡ ಅಂತ ಹೇಳ್ತಿದ್ದೀರಾ? ನನಗೇನು ಸಂಕೋಚನೆ ಬೇಡ ಅಂತ ಹೇಳ್ತಿದ್ದೀನಿ ಅಂತಂದರೆ ಏನು ಇವಾಗೇನು ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇನೇ. ಸರಿ ಹೇಳಿ ಆಯಿತು, ನಾನು ಹೋಯ್ತೀನಿ. ನನ್ನ ಗಂಡ ಎಲ್ಲವನ್ನೂ ನೋಡ್ಬಿಟ್ಟು ಅವ್ನಿಗೆ ನನ್ನ ಬೆಲೆ ಎಲ್ಲ ಅರ್ಥ ಆಗೈತೋ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ನಿಂಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಷ್ಟೇನೇ. ಶಾನೆ ದಿನ ಆಗಿತ್ತಲ್ವ ನೀನು ನೋಡ್ಕೊಂಬಿಟ್ಟು ಹೋಗಿ, ಅದಕ್ಕೆ ನೋಡ್ಕೊಂಬಿಟ್ಟು ಹೋಗಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ದೆಯ್ಯಲ್ಲಿ ದೆಯ್ಯ ಕಾಣ್ತಾನೆ ಇಲ್ಲ ಈ ನೋಡ್ವೆ. ಅಯ್ಯೋ ನೀವು ಕಣಕಿಲ್ಲಮ್ಮ ಹೇಳ್ಬಿಟ್ಟೈತೆ. ಇನ್ನೊಂದ್ಕಿತ ಫ್ರೆಂಡು ಗಿಂಡು ಅಂತ ಹೇಳೋಣ ಕರ್ಕೊಬಂದೆ ಅಂದರೆ ನೀನು ರುಬ್ಬಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಇವಾಗ ಕಾಣಿಸ್ತಾನೆ ಇಲ್ಲ ದೆಯ್ಯ. ಅದ್ರ ಪಡ್ಗದ ಆರಾಮಾಗಿ ಏನಿ ಐತೆ. ಬುಡಿ ಯಾಕೆ ತಲೆ ಕೆಡ್ಸ್ಕೊತೀರಾ? ಯಾವಾಗನ ಸಿಕ್ಕಿದಾಗ ನಾನೇ ಹೇಳ್ತೀನಿ, ಕೇಳಿದ್ರು ನಿಮ್ಮನ್ನ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ನೀನಂತೂ ಅದೃಷ್ಟ ಮಾಡಿದ್ಯಾ ಅಂತ ದೆಯ್ಯನ ಫ್ರೆಂಡ್ನಾಗಿ ಇಟ್ಕೊಳ್ಳೋಕ್ಕೆ. ಸರಿ ನನ್ನ ಗಂಡ ನನಗೋಸ್ಕರ ನಿಜವಾಗೂ ತವ್ರ ಮನೆಗೆ ಹೋಗಿರ್ತಾನೆ. ನಾನು ಬರ್ತೀನಿ. ಆಯ್ತು. ಸಾವುಕಾರನ ಇಷ್ಟು ಬೇಗ ನಂಬೋದು ತಪ್ಪೇನೇನೆ. ಕಿಲಾಡಿ ನನ್ನ ಮಗ.